ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಪ್ರೇಮ ಕಾವ್ಯ ಎನ್ನುವ ಹೊಸ ಧಾರಾವಾಹಿ ಮೂಲಕ ಮತ್ತೆ ಕನ್ನಡಕ್ಕೆ ಎಂಟ್ರಿ ಕೊಟ್ಟ ನಮ್ಮನೆ ಯುವರಾಣಿ ಧಾರಾವಾಹಿ ಖ್ಯಾತಿಯ ರಾಘವೇಂದ್ರ. ಹೌದು, ನಮ್ಮನೆ ಯುವರಾಣಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ರಾಘವೇಂದ್ರ ಅವರು ನಂತರ ತೆಲುಗು ಧಾರಾವಾಹಿಯತ್ತ ಮುಖ ಮಾಡಿದ್ದು ತೆಲುಗಿನಲ್ಲಿ ಚಿರಂಜೀವಿ ಲಕ್ಷ್ಮಿ ಸೌಭಾಗ್ಯವತಿ ಎನ್ನುವ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸುತ್ತಿದ್ದರು. ಆದರೆ ಈಗ ಪ್ರೇಮ ಕಾವ್ಯ ಎನ್ನುವ ಧಾರಾವಾಹಿ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ನಮ್ಮನೆ ಯುವರಾಣಿ ಧಾರಾವಾಹಿಯಂತೆ ಈ ಧಾರಾವಾಹಿಯು ಸಹ ಅಣ್ಣ ತಮ್ಮಂದಿರ ಕಥೆಯಾಗಿದ್ದು ಈ ಧಾರಾವಾಹಿಯಲ್ಲಿ ರಾಘವೇಂದ್ರ ಅವರು ಪಕ್ಕ ಹಳ್ಳಿ ಹುಡುಗನ ರೀತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಈ ಧಾರಾವಾಹಿಯು ವಿಭಿನ್ನ ವ್ಯಕ್ತಿತ್ವವಿರುವ ಜೋಡಿಗಳ ಪ್ರೀತಿಯ ಕಥೆಯಾಗಿರುತ್ತದೆ. ಹೌದು, ಹಳ್ಳಿ ಹುಡುಗನಿಗೆ ಸಿಟಿ ಹುಡುಗಿ ಹಾಗೂ ಸಿಟಿ ಹುಡುಗನಿಗೆ ಹಳ್ಳಿ ಹುಡುಗಿ ಜೋಡಿಯಾಗುವ ಕಥೆ ಇದಾಗಿದ್ದು ಈ ಧಾರಾವಾಹಿಯಲ್ಲಿ ರಾಘವೇಂದ್ರ ಅವರಿಗೆ ನಾಯಕಿಯಾಗಿ ವೈಷ್ಣವಿ ಗೌಡ ಅವರು ನಟಿಸಲಿದ್ದಾರೆ. ಹೌದು, ವೈಷ್ಣವಿ ಅವರು ಕನ್ನಡದಲ್ಲಿ ಮಿಥುನ ರಾಶಿ ಎನ್ನುವ ಧಾರಾವಾಹಿಯ ಮೂಲಕ ಫೇಮಸ್ ಆಗಿದ್ದು ನಂತರ ಇವರು ಮಲಯಾಳಂನಲ್ಲಿ ಕನಲ್ ಪೂವೆ, ತಮಿಳಿನಲ್ಲಿ ಉಲ್ಲತ ಇಳಿತ ಹಾಗೆ ತೆಲುಗಿನಲ್ಲಿ ಸೀತಾರಾಮುಡಿ ಕಥನಂ ಎನ್ನುವ ಧಾರಾವಾಹಿಯಲ್ಲಿ ನಟಿಸಿದ್ದು ಈಗ ಪ್ರೇಮ ಕಾವ್ಯ ಎನ್ನುವ ಧಾರಾವಾಹಿಯಲ್ಲಿ ರಾಘವೇಂದ್ರ ಅವರಿಗೆ ನಾಯಕಿಯಾಗಿ ನಟಿಸಲಿದ್ದಾರೆ. ಇನ್ನು ಈ ಧಾರಾವಾಹಿಯಲ್ಲಿ ಎರಡನೆಯ ನಾಯಕನಾಗಿ ವಿಕಾಸ್ ಅವರು ನಟಿಸಲಿದ್ದು ಇವರು ಅವನು ಮತ್ತು ಶ್ರಾವಣಿ, ಕೆಂಡಸಂಪಿಗೆ ಹಾಗೂ ತೆಲುಗಿನಲ್ಲಿ ವಂಟಲಕ್ಕ ಎನ್ನುವ ಧಾರಾವಾಹಿಯಲ್ಲಿ ಸಹ ನಟಿಸಿರುತ್ತಾರೆ. ಇವರಿಗೆ ನಾಯಕಿಯಾಗಿ ಗಟ್ಟಿಮೇಳ ಹಾಗೂ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಖ್ಯಾತಿಯ ಪ್ರಿಯಾ ಜೆ ಆಚಾರ್ ಅವರು ನಟಿಸಲಿದ್ದಾರೆ. ಹೌದು, ಈ ಧಾರಾವಾಹಿಯ ಪ್ರೋಮೋ ಸಹ ಈಗ ರಿಲೀಸ್ ಆಗಿದ್ದು ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಹ ಸಿಕ್ಕಿದೆ. ಇನ್ನು ಮೊದಲ ಪ್ರೋಮೋದಲ್ಲಿಯೇ ದರ್ಶನ್ ಅವರ ಪೋಸ್ಟರ್ ಇರುವುದು ಈ ಧಾರಾವಾಹಿಯ ಕ್ರೇಜ್ ಇನ್ನೂ ಹೆಚ್ಚಿಸಿದೆ. ಅಷ್ಟೇ ಅಲ್ಲದೆ ನಟ ರಾಘವೇಂದ್ರ ಹಾಗೂ ವೈಷ್ಣವಿ ಅವರು ಹಲವಾರು ವರ್ಷಗಳ ನಂತರ ಮತ್ತೆ ಕನ್ನಡ ಧಾರಾವಾಹಿಯಲ್ಲಿ ನಟಿಸುತ್ತಿರುವುದು ಅವರ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ಇನ್ನು ಈ ಧಾರಾವಾಹಿಯು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವಾಗ ಪ್ರಸಾರವಾಗಲಿದೆ ಎಂದು ನೋಡೋದಾದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯದಲ್ಲೇ ವಧು ಧಾರಾವಾಹಿಯು ಅಂತ್ಯಗೊಳ್ಳಲಿದ್ದು ವಧು ಧಾರಾವಾಹಿಯು ಮುಕ್ತಾಯಗೊಂಡ ನಂತರ ಪ್ರೇಮ ಕಾವ್ಯ ಧಾರಾವಾಹಿಯು ಪ್ರಸಾರವಾಗುವ ಸಾಧ್ಯತೆ ಇದೆ. ಆದ್ರಿಂದ ರಾಘವೇಂದ್ರ, ವೈಷ್ಣವಿ, ವಿಕಾಸ್ ಹಾಗೂ ಪ್ರಿಯಾ ಜೆ ಆಚಾರ್ ಅಭಿನಯದಲ್ಲಿ ಮೂಡಿಬರಲಿರುವ ಪ್ರೇಮ ಕಾವ್ಯ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪ್ರೇಮ ಕಾವ್ಯ ಈ ಧಾರಾವಾಹಿಯು ರೀಮೇಕ್ ಧಾರಾವಾಹಿ ಅಥವಾ ಇಲ್ಲವೋ ಎನ್ನುವುದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.